ಮೃತ ಬಾಲಕಿ ಓಡಾಡಿರುವಂತಹ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಏನಿತ್ತು ಅದೆಲ್ಲವೂ ಕೂಡ ಲಭ್ಯವಾಗಿದೆ. ಲಿಫ್ಟ್ನಿಂದ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ತೆರಳುತ್ತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಬಳಿ ಸಾವನ್ನಪ್ಪಿದಂತಹ ದೃಶ್ಯ ಮಾತ್ರ ಮಿಸ್ಸಿಂಗ್ ಆಗಿದೆ. ಈಗಾಗಲೇ ಡಿಸಿಪಿ ಅವರು ಹೇಳುತ್ತಾ ಇದ್ರು ಅಲ್ಲೆಲ್ಲೂ ಕೂಡ ಸಿಸಿ ಕ್ಯಾಮೆರಾ ಇಲ್ಲ ಸ್ವಿಮ್ಮಿಂಗ್ ಪೂಲ್ನ ಸುತ್ತ ಅಂತ ಹೇಳಿ. ಬಾಲಕಿಯನ್ನ ಹೊತ್ತು ತರುವಂತ ದೃಶ್ಯ ಮಾತ್ರ ರೆಕಾರ್ಡ್ ಆಗಿದೆ. ಹೀಗಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಒಂದಿಷ್ಟು ಅನುಮಾನಗಳು ಕಾಣಿಸ್ಕೊಳ್ತಾ ಇದೆ. ಬಟ್ ಪೊಲೀಸರು ಹೇಳ್ತಾ ಇದ್ದಾರೆ, ಡಿಸಿಪಿ ಅವರು ಹೇಳಿದ್ದೇನು ಈಗಷ್ಟೇ ಲೈವ್ ಅಲ್ಲಿ ನಿಮ್ಗೆ ಕೇಳಿದ್ವಿ, ಅವ್ರು ಹೇಳಿದ್ದು ಸ್ವಿಮ್ಮಿಂಗ್ ಪೂಲ್ನ ಸುತ್ತ ಕ್ಯಾಮ್ರಾ ಇಲ್ಲ ಅಂತ ಹೇಳಿ. ಬಟ್ ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೇಳ್ತಾ ಇದ್ದಾರೆ ಅಲ್ಲಿ ಮುಂಚೆ ಕ್ಯಾಮ್ರಾ ಇತ್ತು, ಅದ್ರ ಫೋಟೋನು ಕೂಡ ಅವ್ರು ತೋರಿಸ್ತಾರೆ. ಇಲ್ಲಿ ಕ್ಯಾಮ್ರಾ ಇತ್ತು ನೋಡಿ ಅಂತ ಹೇಳಿ ಅದಕ್ಕೆ ಫೋಟೋ ತೋರಿಸ್ತಾರೆ. ಬಟ್ ಆ ಕ್ಯಾಮ್ರಾ ಎಲ್ಲಿ ಹೋಯ್ತು, ಆ ದೃಶ್ಯ ಎಲ್ಲಿ ಹೋಯ್ತು, ಅದನ್ನೇ ಈಗ ಅಲ್ಲಿರುವಂತ ನಿವಾಸಿಗಳು ಕೇಳ್ತಾ ಇರೋದು. ಎಲ್ಲಿ ಹೋಯ್ತು, ಇಲ್ಲೇನೋ ಅನುಮಾನ ಇದೆ ಅಂತ ಹೇಳಿ. ಗೊತ್ತಿಲ್ಲ, ಈಗ ಅದನ್ನ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಮಾಹಿತಿ ಪ್ರಕಾರ ಫಸ್ಟ್ ಏನು ಬಂದಿತ್ತು ಅಂದರೆ ಗ್ರೂಪಲ್ಲಿ ಸರ್ಕ್ಯುಲೇಟ್ ಆಯಿತು. ಒಂದು ಮಗು ಇಲ್ಲಿ ಪಾರ್ಸೆಲ್ 3 ಪ್ರೆಸ್ಟೀಜ್ ಲೇಕ್ ಸೈಡ್ ಹ್ಯಾಬಿಟೇಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಎಲೆಕ್ಟ್ರಿಕ್ ಒಂದು ವೈರ್ ಕಾಲು ತುಳಿದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದಿದೆ ಅಂತ ವಾಟ್ಸಪ್ ಗ್ರೂಪಲ್ಲೆಲ್ಲ ಸರ್ಕ್ಯುಲೇಟ್ ಆಯಿತು. ಇಲ್ಲೆಲ್ಲ ಬಂದು 7:07 ಆಗಿರೋದು. ಆಮೇಲೆ ಸಡನ್ನಾಗಿ ಸ್ವಲ್ಪ ಜನ ಎಲ್ಲ ಕಿರ್ಚಾಡಿದ್ರಂತೆ. ಕಿರ್ಚಾಡಿದ ತಕ್ಷಣ ಸೆಕ್ಯೂರಿಟಿ ಅವರೆಲ್ಲ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಮಗುನ ಎತ್ಕೊಂಡೋಗಿ CPR ಏನೋ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ, ಇಲ್ಲೇ ಸಹಸ್ರ ಹಾಸ್ಪಿಟಲ್ ಅಂತ. ಸೊ ಅಷ್ಟರೊಳಗೆ ಇದೆಲ್ಲ ಏನಿದೆ MCB ಎಲ್ಲ ಆಫ್ ಮಾಡಿ ಸ್ವಿಮ್ಮಿಂಗ್ ಪೂಲ್ದು ಇದೆಲ್ಲ ಬಂದ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಯಾರಿಗೂ ಆಕ್ಸೆಸ್ ಇಲ್ಲ ಅಂತ ಹೇಳಿ. ಆಮೇಲೆ 7:07 ಆಗಿರೋದು ಇನ್ಸಿಡೆಂಟು ಎಲ್ಲರಿಗೂ ಗೊತ್ತಾಗೋಷ್ಟರೊಳಗೆ 10-10:30 ಆಯಿತು. ಜನ ಎಲ್ಲ ಸೇರಿದ್ದಾರೆ. ಇನ್ನೂ ಎಲ್ಲ ನೀವು ನೋಡ್ಬೋದು, ಜನ ಎಲ್ಲ ತುಂಬ ಜನ ನಿಂತಿದ್ದಾರೆ. ಇವಾಗ ಜನ ಏನು ಅಂದರೆ ಆ ಮಗು ಹಾರ್ಟ್ ಎಲೆಕ್ಟ್ರಿಫೈಡ್ ಆಗಿ ಅಲ್ಲಿ CPR ಆದ್ರೂ ಬದುಕಿಲ್ಲ, ಹಾಸ್ಪಿಟ್ಲಿಗೆ ಹೋದಾಗ ತೀರ್ಕೊಂಡಿದೆ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ, ಏನು ಏಜ್? ಮಗು ಹೆಸರು ಮಾನ್ಯ ಅಂತ ಹೇಳ್ತಾ ಇದ್ದಾರೆ. 10 ವರ್ಷದ ಮಗು ಅಂತ. ಟವರ್ 17 ಇಲ್ಲೇ ವಾಸ ಇರೋದು. ಬಟ್ ಜನಕ್ಕೆ ಏನು ಅಂದರೆ ಇವಾಗ ಆ ಮಗುಗೆ ಆಗಿರೋದು, ನಮಗೂ ಒಂದು ಮಗು ಇದೆ, ಎಲ್ಲರಿಗೂ ಮಕ್ಕಳಿದೆ ಇಲ್ಲಿ ತುಂಬ ಜನಕ್ಕೆ, ಎಲ್ಲ ಇಂಡಿಪೆಂಡೆಂಟಾಗಿ ಆಟಾಡ್ತಾರೆ. ಅವ್ರಿಗೂ ಎಲ್ಲ ಹಿಂಗೆ ಆಗ್ಬೋದಾಗಿತ್ತೇನೋ ಅಂತ ಎಲ್ಲರಿಗೂ ತುಂಬ ಬೇಜಾರಾಗಿದೆ. ಸೊ ಒಂದು 3 months ಬಿಫೋರ್ ಒಂದು ಇನ್ಸಿಡೆಂಟ್ ಟಿಕೆಟ್ ಒಂದು ಇಲ್ಲೇ ಇತ್ತು, ಅದನ್ನು ಓಪನ್ ಇದೆ. ಏನು ಅಂದರೆ ಅದೇ ಥರ ಒಂದು 7 years ಮಗು ಏನೋ ಕಾಲು ತುಳಿದು ಶಾಕ್ ಆಗಿತ್ತು ಅಂತ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಪ್ರೆಸ್ಟೀಜ್ ಅವರು ಅದನ್ನು ನಾವು ಸರ್ ಇನ್ಸಿಡೆಂಟ್ ಆಗಿದೆ, ಯಾರೂ ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕೆ ಆಲ್ರೆಡಿ ಮಗುವಿನ ತಂದೆ ತಾಯಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ. ಅದು ಪೂರ್ತಿ ಬರೋವರೆಗೂ ನಾವು ಏನು ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ನಾವು ಅದೇನು ಉತ್ತರ ಕೊಡ್ತೀವಿ. ಮಗು ಈ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸತ್ತಿದೆ ಅಂತ ವಿಷಯ ಬಂದು ಚೆಕ್ ಮಾಡಿ ಹಾಸ್ಪಿಟ್ಲ್ ಹತ್ರ ಹೋದಾಗ ಪೊಲೀಸ್ ಅವ್ರ ಹತ್ರ ಎಲ್ಲ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿದ್ದೀರಿ. ಈಗಲೂ ಅದೇ ಸಪೋರ್ಟಲ್ಲಿ ಇದ್ದೀರಿ. ನಿನ್ನೆ ಒಂದು 10-year-old ಗರ್ಲ್ allegedly ಅವರಿಗೆ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಲೈವ್ ವೈರ್. ಆಫ್ಟರ್ ದ್ಯಾಟ್ ಅವರು ನೀರಲ್ಲಿ ಶಿ ಫೆಲ್ ಡೌನ್ and by the time she was taken to hospital, she was declared brought dead. So residents are here asking Prestige to, since Prestige is the builder here and the maintenance agency is also from negligence on part of the maintenance agency. ಆ ಮಗು ಯಾವ ಸ್ಕೂಲಲ್ಲಿ ಓದ್ತಾ ಇತ್ತು, ಆ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಇತ್ತ, ಕ್ಲಾಸ್ಗಳಿಗೆ ಹೋಗ್ತಾ ಇದ್ಲ, ಅವಳಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತಾ ಇಲ್ವಾ, ದಟ್ಸ್ ಅ ಬೇಸಿಕ್. ಸ್ವಿಮ್ಮಿಂಗ್ ಬರೋದಾಗಿದ್ದಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದರೂ ಕೂಡ ಅವಳು ಸಾಯ್ತಾ ಇರಲಿಲ್ಲ. ಸೊ ಕರೆಂಟ್ ಹೊಡಿಲಿಲ್ವಾ?